ಎಲ್ಲರಿಗೂ ನಮಸ್ತೆ. ಭಾಷಾಜ್ಞಾನ ಯೂಟ್ಯೂಬ್ ಚಾನಲಿಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ವ್ಯಂಜನಾಕ್ಷರಗಳನ್ನು ಬರೆಯುವುದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ನೋಡಿಕೊಳ್ಳಿ, ವ್ಯಂಜನಾಕ್ಷರಗಳು ಟೋಟಲ್ 34 ಅಕ್ಷರಗಳು. ಅದರಲ್ಲಿ ವ್ಯಂಜನಾಕ್ಷರಗಳಲ್ಲಿ 2 ವಿಧ, 2 ಟೈಪ್ಸ್: ವರ್ಗೀಯ ವ್ಯಂಜನ ಆ್ಯಂಡ್ ಅವರ್ಗೀಯ ವ್ಯಂಜನಗಳು. Means categorical consonants and non-categorical consonants. ವರ್ಗೀಯ ವ್ಯಂಜನ categorical consonants ಅಲ್ಲಿ 25 ಅಕ್ಷರಗಳಿವೆ. Categorical consonants have 25 characters. Today's class will discuss about ವರ್ಗೀಯ ವ್ಯಂಜನಗಳು, categorical consonants only. Today's class will discuss about categorical consonants and types of categorical consonants only. ವರ್ಗೀಯ ವ್ಯಂಜನಗಳು, categorical consonants. ವರ್ಗೀಯ ವ್ಯಂಜನದಲ್ಲಿ ನಾನು ಶುರುವಿಗೆ ಹೇಳಿದಂತೆ 25 ಅಕ್ಷರಗಳಿವೆ, 25 characters. ವ್ಯಂಜನಾಕ್ಷರ having 2 types, ವರ್ಗೀಯ ವ್ಯಂಜನ and ಅವರ್ಗೀಯ ವ್ಯಂಜನ. Categorical consonants and non-categorical consonants. Categorical consonants having 25 characters. ಯಾವುದೆಲ್ಲ ನೋಡಿ, ಇದು categorical consonants, ವರ್ಗೀಯ ವ್ಯಂಜನಗಳು. ಕಾದಿಂದ ಮಾದವರೆಗೆ 25 ಅಕ್ಷರಗಳು, 25 characters. ಕ, ಖ, ಗ, ಘ, ङ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ವರ್ಗೀಯ ವ್ಯಂಜನಗಳು ಟೋಟಲ್ 25 ಅಕ್ಷರಗಳು, 25 ಕ್ಯಾರೆಕ್ಟರ್ಸ್. ಈಗ ನೋಡಿ, ಆ 25 ಅಕ್ಷರಗಳನ್ನು ನಾವು 3 ವಿಧಗಳನ್ನಾಗಿ ವಿಂಗಡಣೆ ಮಾಡ್ತೇವೆ. ದಟ್ 25 ಕ್ಯಾರೆಕ್ಟರ್ಸ್ ಹ್ಯಾವಿಂಗ್ ಅಗೇನ್ 3 categories: ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕಗಳು. ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿರುವಂತೆ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಹೇಗೆ ಅಂತ. ಅಲ್ಪಪ್ರಾಣ ಮೀನ್ಸ್ ವಾಟ್, ಮಹಾಪ್ರಾಣ ಮೀನ್ಸ್ ವಾಟ್, ಅನುನಾಸಿಕ ಮೀನ್ಸ್ ವಾಟ್. ಅಲ್ಪಪ್ರಾಣ ಮೀನ್ಸ್ ಪ್ರೊನೌನ್ಸ್ಡ್ ಇನ್ ಶಾರ್ಟ್ ಬ್ರೆತ್, ಮಹಾಪ್ರಾಣ ಮೀನ್ಸ್ ಪ್ರೊನೌನ್ಸ್ಡ್ ಇನ್ ಲಾಂಗ್ ಬ್ರೆತ್, ಅನುನಾಸಿಕಗಳು ಮೀನ್ಸ್ ಪ್ರೊನೌನ್ಸಿಂಗ್ ಥ್ರೂ ದ ನೋಸ್. ಸೊ ನಾವು ಅಕ್ಷರಗಳನ್ನು ಬರೆಯುವುದು ಹೇಗೆ ಅಂತ ಈಗಿನ ತರಗತಿಯಲ್ಲಿ ನಾವು ನೋಡುವ. ಕಾದಿಂದ ಮಾದವರೆಗೆ ಹೀಗಿದೆ ನೋಡಿ: ಕ, ಖ, ಗ, ಘ, ङ, ಚ, ಛ, ಜ, ಝ, ಞ, ಟ, ಠ, ಡ, ಢ, ಣ, ತ, ಥ, ದ, ಧ, ನ, ಪ, ಫ, ಬ, ಭ, ಮ. ಬರೆಯುವುದು ಹೇಗೆ ಅಂತ ಈಗೊಮ್ಮೆ ನೋಡುವ. Categorical consonants, 3 categories. First one is alpa prana, pronounced in short breath. Alpa prana, total 10 characters. 10 characters. First one is ನೋಡಿಕೊಳ್ಳಿ, ಕ, ಗ, ಚ, ಜ, ಚ, ಜ, ಟ, ಡ, ತ, ದ, ಪ, ಬ. ಕ, ಗ, ಚ, ಜ, ಟ, ಡ, ಪ, ದ.
ನೋಡಿಕೊಳ್ಳಿ. ಅಲ್ಪಪ್ರಾಣ 10 ಅಕ್ಷರಗಳಿವೆ. ಕ ಚ ಟ ತ ಪ ಗ ಜ ಡ ದ ಬ. ಎರಡನೇದು ಮಹಾಪ್ರಾಣ. ಮಹಾಪ್ರಾಣ ಪ್ರೊನೌನ್ಸ್ಡ್ ಇನ್ ಲಾಂಗ್ ಬ್ರೆತ್. ಸ್ವಲ್ಪ ಉಸಿರಾಟ ಜಾಸ್ತಿ ಬೇಕಾಗ್ತದೆ ಪ್ರೊನೌನ್ಸ್ ಮಾಡುವಾಗ. ಮಹಾಪ್ರಾಣ ಹಿಂದಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಟ್ಟಿದ್ದೇನೆ. ಮಹಾಪ್ರಾಣ ಇದು ಕೂಡ 10 ಅಕ್ಷರಗಳುಂಟು. ಖ ಘ ಛ ಝ ಠ ಢ ಥ ಧ ಫ ಭ. ಹೀಗೆ ಬರೆಯುವುದು. ಖ ಘ ಛ ಝ ಠ ಢ ಥ ಧ ಫ ಭ. ಮಹಾಪ್ರಾಣ ಇದು ಕೂಡ 10. ಅಲ್ಪಪ್ರಾಣ 10, ಮಹಾಪ್ರಾಣ 10 ಆಯಿತು. ನೆಕ್ಸ್ಟ್ ಅನುನಾಸಿಕಗಳು, ಪ್ರೊನೌನ್ಸಿಂಗ್ ಥ್ರೂ ದ ನೋಸ್. ಮೂರನೇದು ಅನುನಾಸಿಕಗಳು. ಇದರಲ್ಲಿ 5 ಅಕ್ಷರಗಳಿರುವುದು. ಯಾವುದೆಲ್ಲ? ङ ಞ ಣ ನ ಮ. ङ ಞ ಣ ನ ಮ. ङ ಞ ಣ ನ ಹಾಗೂ ಮ. ಅನುನಾಸಿಕ ಮೀನ್ಸ್ ಪ್ರೊನೌನ್ಸಿಂಗ್ ಥ್ರೂ ದ ನೋಸ್. ङ ಞ ಣ ನ ಆ್ಯಂಡ್ ಮ. ಇವತ್ತಿನ ತರಗತಿಯಲ್ಲಿ ನಾವು 3 ವಿಧಗಳನ್ನು ಕಲಿತುಕೊಂಡ್ವಿ. ವರ್ಗೀಯ ವ್ಯಂಜನದ 3 ವಿಧಗಳು. ವ್ಯಂಜನಾಕ್ಷರ, ಟೈಪ್ಸ್ ಆಫ್ ವ್ಯಂಜನಾಕ್ಷರ ಹ್ಯಾವಿಂಗ್ 2 categories: categorical consonants and non-categorical consonants. Categorical consonants again categorized 3: ಅಲ್ಪಪ್ರಾಣ, ಮಹಾಪ್ರಾಣ ಆ್ಯಂಡ್ ಅನುನಾಸಿಕ. ಇದು ವರ್ಗೀಯ ವ್ಯಂಜನಗಳು. ಕ್ಯಾಟಗಾರಿಕಲ್ ಕಾನ್ಸೋನೆಂಟ್ ಕಾದಿಂದ ಮಾದವರೆಗೆ. ಇವತ್ತಿನ ತರಗತಿಯಲ್ಲಿ ನಾವು ವರ್ಗೀಯ ವ್ಯಂಜನಗಳು ಮತ್ತು ಅದರ ವಿಧಗಳನ್ನು ಕಲಿತುಕೊಂಡ್ವಿ. ಮುಂದಿನ ತರಗತಿಯಲ್ಲಿ ನಾನು ಅವರ್ಗೀಯ ವ್ಯಂಜನಗಳು, ನಾನ್ ಕ್ಯಾಟಗಾರಿಕಲ್ ಕಾನ್ಸೋನೆಂಟ್, ಟೋಟಲ್ 9 ಅಕ್ಷರಗಳು ಯಾದಿಂದ ಲಾದವರೆಗೆ, ಇದನ್ನು ಮುಂದಿನ ತರಗತಿಯಲ್ಲಿ ನೋಡೋಣ. ನನ್ನ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಧನ್ಯವಾದಗಳು.